ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಕೃಷ್ಣ ಪಿ ವ್ಲಾಗ್ಸ್. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಚಿಕ್ಕಬಳ್ಳಾಪುರದಲ್ಲಿರುವಂತಹ ಭೋಗನಂದೀಶ್ವರ ದೇವಸ್ಥಾನದ ಬಗ್ಗೆ ಹೇಳಿದ್ದೆ. ಸೊ ನಾನು ಇವತ್ತು ಈ ವಿಡಿಯೋದಲ್ಲಿ ಚಿಕ್ಕಬಳ್ಳಾಪುರದಲ್ಲಿರುವಂತಹ ಇನ್ನೊಂದು ದೇವಸ್ಥಾನದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ದೇವಸ್ಥಾನದ ಹೆಸರು ಬಂದುಬಿಟ್ಟು ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನ ಬಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ದಿನ್ನೆಹೊಸಹಳ್ಳಿ ಗ್ರಾಮದಲ್ಲಿದೆ. ಈ ದೇವಸ್ಥಾನವು ಬೆಂಗಳೂರಿಂದ ಸುಮಾರು 60 ಕಿಲೋಮೀಟರ್ ದೂರದಲ್ಲಿದ್ದು, ಚಿಕ್ಕಬಳ್ಳಾಪುರದಿಂದ ಕೇವಲ 5 ಕಿಲೋಮೀಟರ್ ದೂರದಲ್ಲಿದೆ. ಸೊ ಈ ದೇವಸ್ಥಾನದ ಟೈಮಿಂಗ್ಸ್ ಬಂದು ಮಾರ್ನಿಂಗ್ 8 o'clock ಮಧ್ಯಾಹ್ನ 12 ಗಂಟೆ ಗಂಟೆ ಇರುತ್ತೆ, ಮತ್ತು ಸಂಜೆ 4 ಗಂಟೆಯಿಂದ ಮತ್ತು 8 ಗಂಟೆ ಗಂಟೆ ಇರುತ್ತೆ. ಇಲ್ಲಿ ವಿಷ್ಣು ದೇವರು ರಂಗನಾಥ ಸ್ವಾಮಿಯಾಗಿ ನಿಲ್ಲಿಸಿದ್ದಾರೆ. ಸೊ ಈ ರಂಗನಾಥನನ್ನು ಮೋಕ್ಷ ರಂಗನಾಥ ಅಂತ ಕರೀತಾರೆ. ಏಕೆಂದರೆ ಇಲ್ಲಿ ಬಂದು ಭಕ್ತರು ಪೂಜೆ ಮಾಡೋದ್ರಿಂದ ಮೋಕ್ಷ ಮತ್ತು ಮುಕ್ತಿ ಸಾಧಿಸುತ್ತಾರೆ ಅಂತ ನಂಬಲಾಗಿದೆ. ಈ ದೇವಾಲಯವು ವಿಜಯನಗರ ಕಾಲದ ದೇವಾಲಯವಾಗಿದ್ದು, ವಿಜಯನಗರ ವಾಸ್ತುಶಿಲ್ಪ ಶೈಲಿಯಲ್ಲಿದೆ. ಈ ದೇವಸ್ಥಾನದ ವಿಶೇಷತೆ ಏನೆಂದರೆ, ಗರ್ಭಗೃಹವು ಬಿದಿರಿನ ಬುಟ್ಟಿಯ ಆಕಾರದಲ್ಲಿದೆ ಮತ್ತು ಯೋಗ ನಿದ್ರೆಯಲ್ಲಿರುವಂತಹ 4 ಅಡಿ ಉದ್ದದ ಸಾಲಿಗ್ರಾಮ ಶಿಲೆಯ ರಂಗನಾಥನ ಮೂರ್ತಿಯು ಇಲ್ಲಿನ ವಿಶೇಷವಾಗಿದೆ. ಇಲ್ಲಿನ ವಿಗ್ರಹವು ಮತ್ತು ಶ್ರೀರಂಗಪಟ್ಟಣದಲ್ಲಿರುವಂತಹ ರಂಗನಾಥನನ್ನು ಏಕಕಾಲದಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಇನ್ನೊಂದು ವಿಶೇಷತೆ ಏನೆಂದರೆ, ಮಕರ ಸಂಕ್ರಾಂತಿಯಂದು ಸೂರ್ಯನ ಕಿರಣಗಳು ರಂಗನಾಥ ಸ್ವಾಮಿಯ ಪಾದದ ಮೇಲೆ ನೇರವಾಗಿ ಬೀಳುತ್ತೆ. ಸೊ ನೀವು ನೋಡಬಹುದು, ಶ್ರೀ ರಂಗನಾಥ ಸ್ವಾಮಿಯ ಪಾದಗಳ ಹತ್ರ ನೀಲಾದೇವಿ ಮತ್ತು ಭೂದೇವಿ ಕೂತಿದ್ದಾರೆ. ಸೊ ಇಲ್ಲಿ ನೋಡ್ಬೋದು, ನೀವು ಕೆತ್ತನೆ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಂಬಗಳ ಮೇಲೆ, ಪ್ರತಿಯೊಂದು ಕಂಬಗಳ ಮೇಲೆ ಕೂಡ ತುಂಬ ಸುಂದರವಾದ ಕೆತ್ತನೆಯನ್ನು ಮಾಡಿದ್ದಾರೆ. ದಂತಕಥೆಗಳ ಪ್ರಕಾರ ರಾವಣನ ಸಂಹಾರ ಆದಮೇಲೆ ಶ್ರೀರಾಮಚಂದ್ರರ ಪಟ್ಟಾಭಿಷೇಕ ಅಯೋಧ್ಯೆಯಲ್ಲಿ ನಡೆಯುತ್ತೆ. ಆವಾಗ ವಿಭೀಷಣರು ಭಾಗಿಯಾಗಿರ್ತಾರೆ. ಸೊ ಆವಾಗ ಉಡುಗೊರೆಯಾಗಿ ಬಿದಿರಿನ ಬುಟ್ಟಿಯಲ್ಲಿ ಶ್ರೀ ರಂಗನಾಥ ಸ್ವಾಮಿಯನ್ನು ಉಡುಗೊರೆಯಾಗಿ ನೀಡಿರುತ್ತಾರೆ. ಸೊ ಅದನ್ನು ಸಪ್ತಋಷಿಗಳು ಬಂದು ಇಲ್ಲಿ ಪ್ರತಿಷ್ಠಾಪಿಸಿದರು ಅಂತ ಹೇಳಲಾಗುತ್ತದೆ. ಶ್ರೀ ರಂಗನಾಥ ಸ್ವಾಮಿಯ ತ್ರಿರಂಗ ಕ್ಷೇತ್ರಗಳಾದ ಆದಿರಂಗ, ಮಧ್ಯರಂಗ, ಅಂತ್ಯರಂಗ, ಸೊ ಈ ಕ್ಷೇತ್ರಗಳಂತೆ ಈ ದೇವಸ್ಥಾನಕ್ಕೂ ವಿಶೇಷವಾದಂತಹ ಮಹತ್ವವಿದೆ. ಸೊ ಈ 3 ತ್ರಿರಂಗ ಕ್ಷೇತ್ರ ದರ್ಶನ ಆದಮೇಲೆ ಇಲ್ಲಿ ಬಂದು ದರ್ಶನ ಮಾಡ್ಕೊಳ್ಳೋದ್ರಿಂದ ಸೊ ಮೋಕ್ಷ ಸಿದ್ಧಿಯಾಗುತ್ತೆ ಅಂತ ಹೇಳಲಾಗುತ್ತದೆ. ಸೊ ನಾನು ದೇವ್ರ ದರ್ಶನ ಮಾಡ್ಕೊಂಡು ಈಗ ಆಚೆ ಬಂದಿದ್ದೀನಿ. ಸೊ ಇದ್ರ ಪಕ್ಕದಲ್ಲಿ ಒಂದು ಕಲ್ಯಾಣಿ ಇದೆ, ಅದನ್ನು ನೋಡೋದಕ್ಕೆ ಹೋಗ್ತಾ ಇದ್ದೀನಿ. ಸೊ ಈ ದೇವಸ್ಥಾನ ಬಂದು ಪ್ರಶಾಂತವಾದಂತಹ ಜಾಗದಲ್ಲಿದೆ. ಸೊ ನೀವು ಇಲ್ಲಿ ಬಂದರೆ ದೇವ್ರ ದರ್ಶನ ಮಾಡಿಕೊಂಡು ಪೀಸ್ಫುಲ್ಲಾಗಿ ಟೈಮ್ನ ಸ್ಪೆಂಡ್ ಮಾಡಬಹುದು. ಸೊ ಸುತ್ತಮುತ್ತನೂ ಅಷ್ಟೇ, ದೇವಸ್ಥಾನದ ಸುತ್ತಮುತ್ತ ಫುಲ್ಲು ಹೂವಿನ ತೋಟಗಳಿದೆ. ಸೊ ಅದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಸೊ ಈಗ ನಾನು ಕಲ್ಯಾಣಿ ಪಕ್ಕದಲ್ಲಿರುವಂತಹ ಕಲ್ಯಾಣಿ ನೋಡೋದಕ್ಕೆ ಹೋಗ್ತಿದ್ದೀನಿ. ಅಲ್ಲಿ ಕಾಣಿಸಿದೆಲ್ಲ ಸೊ ದಾರಿ, ಅಲ್ಲಿಂದನೇ ಹೋಗಬೇಕಾಗಿರೋದು. ನಾವು ವೀಕ್ ಡೇಲಿ ಹೋಗಿದ್ವಿ. ಸೊ ಮಾರ್ನಿಂಗು ಅಷ್ಟೊಂದು ಜನ ಯಾರೂ ಇರಲಿಲ್ಲ. ನಾವು ದರ್ಶನ ನೀಟಾಗಿ ಮಾಡ್ಕೊಂಡು ಬಂದ್ವಿ. ಮತ್ತು ಇನ್ನೊಂದೇನು ಅಂದರೆ, ಇಲ್ಲಿ ಸಂಕ್ರಾಂತಿ ಹಬ್ಬದ ಟೈಮಲ್ಲಿ ಮಾತ್ರ ತುಂಬ ಜನ ಸೇರ್ತಾರೆ. ಈ ಕಡೆ ಸೂರ್ಯನ ಕಿರಣಗಳು ಕಿಟಕಿಯಿಂದ ರಂಗನಾಥ ಸ್ವಾಮಿಯ ಪಾದದ ಮೇಲೆ ಬೀಳೋದ್ರಿಂದ ತುಂಬ ಜನ ಇಲ್ಲಿ ಬಂದು ಸೇರ್ತಾರೆ ಅಂತ ಹೇಳ್ಬೋದು. ಇಲ್ಲಿ ನೋಡ್ರಿ, ದೇವಸ್ಥಾನದ ಸುತ್ತಮುತ್ತ ಎಷ್ಟು ಪ್ರಶಾಂತವಾಗಿದೆ ನೋಡ್ಬೋದು. ಸೊ ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಪಕ್ಕದಲ್ಲಿ ಕಲ್ಯಾಣಿ ಇದೆ. ಸೊ ಇಲ್ಲಿ ವೆಹಿಕಲ್ ಪಾರ್ಕಿಂಗು ಏನು ತೊಂದರೆ ಇಲ್ಲ. ಸೊ ಸ್ಪೇಸ್ ಕೂಡ ತುಂಬ ದೊಡ್ಡದಾಗಿದೆ. ಮತ್ತು ಇಲ್ಲಿ ಕೋತಿಗಳ ಕಾಟ ಇದೆ. ಸೊ ಏನಾದರೂ ನೀವು ಬೈಕಲ್ಲಿ ಅಥವಾ ಏನಾದರೂ ತಿಂಡಿಗಳನ್ನ ಇಟ್ಕೊಂಡಿದ್ರೆ ಬಂದು ಅದು ಕಿತ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ಅಲ್ಲಿ ಕೋತಿಗಳಿಂದ ಸ್ವಲ್ಪ ಹುಷಾರಾಗಿರಿ. ಮತ್ತು ಈ ದೇವಸ್ಥಾನ ನೀವೇನಾದರೂ ಬೈಕಲ್ಲಿ ಪ್ಲ್ಯಾನ್ ಮಾಡಿದರೆ ಸೊ ಇನ್ನೂ 2 ಟೆಂಪಲ್ನ ನೀವು ವಿಸಿಟ್ ಮಾಡ್ಬೋದು. 1 ಡೇಯಲ್ಲಿ ಕವರ್ ಮಾಡ್ಬೋದು. ಹೇಗೆ ಅಂದರೆ, ಇಲ್ಲಿಂದ ಇನ್ನೊಂದು 4 ಕಿಲೋಮೀಟರ್ ಇದೆ, ಜಾಲರಿ ನರಸಿಂಹಸ್ವಾಮಿ ಅಂತ ದೇವಸ್ಥಾನ ಇದೆ. ಸೊ ಅದನ್ನು ನೀವು ಕವರ್ ಮಾಡ್ಬೋದು. ಅದನ್ನಾದಮೇಲೆ ನೆಕ್ಸ್ಟು ನೀವು ಈಶಾ ಟೆಂಪಲ್ಗೆ ಹೋಗ್ಬೋದು. ಸೊ ನಾವು ಏನು ಮಾಡಿದ್ವಿ ಅಂದರೆ, ನಾವು ಈ ದೇವಸ್ಥಾನ ನೋಡಿದ್ಮೇಲೆ ನೆಕ್ಸ್ಟು ಈಶಾಗೆ ಹೋಗ್ಬಿಟ್ಟು ಲಾಸ್ಟಲ್ಲಿ ಜಾಲರಿ ಪ್ಲ್ಯಾನ್ ಮಾಡಿದ್ವಿ, ಜಾಲರಿ ನರಸಿಂಹಸ್ವಾಮಿ ದೇವಸ್ಥಾನ. ಬಟ್ ಏನಾಯಿತು ಅಂದರೆ, ಈಶಾಗೆ ಹೋದ್ಮೇಲೆ ಅಲ್ಲಿ ತುಂಬ ಬಿಸಿಲಿತ್ತು ಮತ್ತು ತುಂಬ ಟಯರ್ಡ್ ಆಯಿತು ನಡೆದು. ಸೊ ಅದರಿಂದ ನಾವು ಅದನ್ನು ಪ್ಲ್ಯಾನ್ ಕ್ಯಾನ್ಸಲ್ ಮಾಡಿಬಿಟ್ವಿ. ಸೊ ನೆಕ್ಸ್ಟ್ ನೀವೇನಾದರೂ ಹೋಗಿದ್ರೆ ಇಲ್ಲಿಂದ ಜಾಲರಿ ನರಸಿಂಹಸ್ವಾಮಿ 4 ಕಿಲೋಮೀಟರ್ ದೂರದಲ್ಲಿದೆ. ಸೊ ಅದನ್ನು ವಿಸಿಟ್ ಮಾಡಿ, ಅದಾದಮೇಲೆ ನೀವು ಈಶಾ ಮಾಡಿ. ಜಾಲರಿ ನರಸಿಂಹಸ್ವಾಮಿ ದೇವಸ್ಥಾನದಿಂದ ಈಶಾ ಟೆಂಪಲ್ ಬಂದ್ಬಿಟ್ಟು 9 ಕಿಲೋಮೀಟರ್ ಇದೆ. ಸೊ ಅದನ್ನು ನೀವು ಪ್ಲ್ಯಾನ್ ಮಾಡಿಕೊಂಡು ವಿಸಿಟ್ ಮಾಡ್ಬೋದು. ಸೊ ಇದಾದಮೇಲೆ ನಾನು ಪಕ್ಕದಲ್ಲಿ ಈ ದೇವಸ್ಥಾನದ ಎದುರುಗಡೆ ತುಂಬ ಹೂವಿನ ಅಂದರೆ ರೋಸ್ ಹೂವು ಇದೆ ಅಲ್ವಾ, ಸೊ ಅದ್ರದ್ದು ತೋಟ ಇದೆ, ಅದನ್ನು ಕೂಡ ತೋರಿಸ್ತೀನಿ ನಿಮಗೆ. ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ. ನನಗೆ ಪ್ಲೇಸ್ ತುಂಬ ಇಷ್ಟ ಆಯಿತು. ಏಕೆಂದರೆ ಸುತ್ತಲೂ ತುಂಬ ಚೆನ್ನಾಗಿದೆ ವಾತಾವರಣ. ಇಲ್ಲಿ ನೋಡ್ಬೋದು ನೀವು, ರೋಸು ಇನ್ನೂ ಹೂವುಗಳು ಜಾಸ್ತಿ ಬಿಟ್ಟಿಲ್ಲ. ಇಲ್ಲಿ ನೋಡ್ಬೋದು, ದೇವಸ್ಥಾನದ ಆಪೋಸಿಟೇ ಈ ಹೂವಿನ ತೋಟ ಇದೆ. ಸೊ ಇದನ್ನು ಕೂಡ ನೀವು ನೋಡ್ಕೊಂಡು ಹೋಗ್ಬೋದು.
ನೆಕ್ಸ್ಟ್ ಟೈಮ್ ಯಾರಾದರೂ ಚಿಕ್ಕಬಳ್ಳಾಪುರಕ್ಕೆ ಬಂದರೆ ಸೊ ಈ ದೇವಸ್ಥಾನನ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಸೊ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.